ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಈ 2026 ಸಾಲಿನ ಚಾರ್ಧಾಮ್ ಯಾತ್ರೆ ಓಪನ್ ಆಗಿದೆ. ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಎಲ್ಲ ದೇವಸ್ಥಾನಗಳು ಏಪ್ರಿಲ್ 22ನೇ ತಾರೀಕಿಂದ ಓಪನ್ ಆಗಿದ್ದಾವೆ. ಅದು ಯಾವುದೇ ದೇವಸ್ಥಾನಕ್ಕೆ ನಾವು ಹೋಗಬೇಕು ಅಂದ್ರೂ ಫಸ್ಟು ಉತ್ತರಾಖಂಡ್ ಟೂರಿಸಮಿಂದ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆ ರಿಜಿಸ್ಟ್ರೇಷನ್ ಹೆಂಗೆ ಮಾಡ್ಕೋಬೇಕು ಅನ್ನೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು. ಫಸ್ಟು ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದರೆ ಯಾವ್ದಾರ ಒಂದು ವೆಬ್ ಪೇಜನ್ನ ಓಪನ್ ಮಾಡ್ಕೊಳ್ಳಿ. ಯಾವ್ದಾರ ಆಯಿತು, ಕ್ರೋಮು ಯಾವ್ದಾರ ಆಯಿತು ಓಪನ್ ಮಾಡಿ. ಅಲ್ಲಿ ಕೇದಾರ್ನಾಥ್ ರಿಜಿಸ್ಟ್ರೇಷನ್ ಅಂತ ಒಂದು ಬರುತ್ತೆ, ಅಲ್ಲಿಗೆ ಓಕೆ ಮಾಡಿದ್ರೆ ಅಲ್ಲಿ ಚಾರ್ಧಾಮ್ ಯಾತ್ರೆ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡ್ತಿದ್ದಂಗೆ ನಮಗೆ ಟೂರಿಸಮ್ ಪೇಜ್ಗೆ ನಾವು ಹೋಗ್ತೀವಿ. ಅಲ್ಲಿ ಫಸ್ಟು ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅಂದರೆ ರಿಜಿಸ್ಟ್ರ್ ಮಾಡಬೇಕು, ಅಂದರೆ ಸೈನಪ್ ಮಾಡ್ಕೋಬೇಕು. ನಾನು ಮುಂಚೆನೇ ಸೈನಪ್ ಮಾಡ್ಕೊಂಡಿರೋದ್ರಿಂದ ನಾನು ಡೈರೆಕ್ಟು ಲಾಗಿನ್ ಆಗ್ತೀನಿ. ಫಸ್ಟ್ ನಾನಿಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತೀನಿ ನಾನು ಒಳಗಡೆಗೆ. ಓಕೆ, ಲಾಗಿನ್ ಆದ. ಈಗ ಲಾಗಿನ್ ಆಗ್ತಿದ್ದಂಗೆ ನನಗೆ ಡ್ಯಾಶ್ ಬೋರ್ಡು ಅಲ್ಲಿ ರಿಜಿಸ್ಟ್ರೇಷನ್ ಫಾರ್ ಟೂರ್ ಅಂತ ಇದೆ ನೋಡಿ, ಅಲ್ಲಿಗೆ ಕ್ಲಿಕ್ ಮಾಡಿಕೊಂಡ್ರೆ ಪೇಜ್ ಓಪನ್ ಆಗುತ್ತೆ. ನಾವು ಉತ್ತರಾಖಂಡಿಗೆ ಯಾವತ್ತಿಂದ ಯಾವತ್ತು ಹೋಗ್ತೀವಿ ಅಂತ ಫಸ್ಟು ಡೇಟ್ ಸೆಲೆಕ್ಟ್ ಮಾಡಬೇಕು. ನಾನು 23ರಿಂದ 30ನೇ ತಾರೀಕುವರೆಗೂ ಹೋಗ್ತೀನಿ. ಓಕೆ, ಅಲ್ಲಿ ನಂಬರ್ ಆಫ್ ಟೂರಿಸ್ಟ್ ಅಂತ ಇದೆ, ಮ್ಯಾಕ್ಸಿಮಮ್ 20. ನಾನು ಒಬ್ಬನೇ ಹೋಗ್ತಿರೋದ್ರಿಂದ ಒಂದು ಹಾಕ್ಕೊಂಡೆ. ಈಗ ಚೆಕ್ ಮಾಡ್ಕೊತೀನಿ ಡೇಟ್ಸಲ್ಲಿ ನನಗೆ ಅವೈಲಬಿಲಿಟಿ ಇದೆಯಾ ಇಲ್ವೋ ಹೆಂಗೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಚೆಕ್ ಮಾಡ್ಕೊಂಡಾದ್ಮೇಲೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಬರುತ್ತೆ. ಅಲ್ಲಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಳೋದ್ರಲ್ಲಿ ಯಾವುದು ಅಂತ ನೋಡ್ಬೋದು. ರೋಡು, ಹೆಲಿಕಾಪ್ಟ್ರು, ಬೈ ವಾಕು. ನಾನು ಬೈ ರೋಡ್ ಹೋಗ್ತಾಯಿದ್ದೀನಿ. ಅದಾದಮೇಲೆ ಟ್ರಾನ್ಸ್ಪೋರ್ಟೇಷನ್ನು, ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಷನ್ನು. ಅಲ್ಲಿ ನಾನು ಬಸ್ಸಲ್ಲಿ ಹೋಗ್ತಿದ್ದೀನಿ. ಬಸ್ಸು, ಪ್ರೈವೇಟ್ ಕಾರು, ಟ್ಯಾಕ್ಸಿ, ಟೂ ವೀಲರು ಯಾವ್ದು ಬೇಕಾದ್ರೂ ಬರ್ಬೋದು. ನಾನು ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ಅಲ್ಲಿ ಡ್ರೈವರ್ ಡೀಟೇಲ್ಸ್ ಹಾಕ್ಬೋದು, ವೆಹಿಕಲ್ ಡೀಟೇಲ್ಸ್ ಎಲ್ಲ ಹಾಕ್ಬೋದು. ಆಗ್ತಲೇ ಇದ್ರೂ ನಡೆಯುತ್ತೆ. ಅದಾದಮೇಲೆ ಯಾವ್ಯಾವ ಧಾಮ್ಗೆ ಹೋಗ್ತೀವಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಕೇದಾರ್ನಾಥ್, ಬದ್ರಿನಾಥ್ ಹೋಗ್ತಾಯಿದ್ದೀನಿ. ಗಂಗೋತ್ರಿ, ಯಮುನೋತ್ರಿ, ಹೇಮಕುಂಡ್ ಹೋಗ್ತಾಯಿಲ್ಲ. ಅದಕ್ಕೆ ಕೇದಾರ್ನಾಥ್ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ನಾನು ಕೇದಾರ್ನಾಥ್ ಡೇಟ್ ಯಾವತ್ತು ಹೋಗ್ತಾಯಿದ್ದೀನಿ ಅಂತ ಸೆಲೆಕ್ಟ್ ಮಾಡಬೇಕು. ನಾನು ಹೋಗ್ತಿರೋದು 25th. ಓಕೆ, ಈಗ ಆ್ಯಡ್ ಮಾಡಿಕೊಂಡು ಬದ್ರಿನಾಥ್ನ ಹಾಕ್ಕೊತೀನಿ ನಾನೀಗ. ಡೆಸ್ಟಿನೇಷನ್, ಪ್ಲ್ಯಾನ್ ಫಾರ್ ಡೆಸ್ಟಿನೇಷನ್ ಬದ್ರಿನಾಥ್ಗೆ ನಾನು ಡೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಬದ್ರಿನಾಥ್ನ ನಾನು 28th ಹೋಗ್ತಾಯಿದ್ದೀನಿ. ಎರಡು ಕ್ಲ್ಯಾಶ್ ಆಗಬಾರ್ದು, ಆ ಥರ ನೋಡ್ಕೊಂಡು ಡೇಟ್ ಹಾಕೋಬೇಕು. ಅದಾದಮೇಲೆ ಸೇವ್ ಮಾಡಿಕೊಂಡೆ ನಾನು ಇವಾಗ. ಓಕೆ, ಪೇಜು ಸೇವ್. ಓಕೆ, ಸೇವ್ ಮಾಡ್ಕೊಂಡ್ಮೇಲೆ ಇವಾಗ ನಮಗೆ ಆಧಾರ್ ವೆರಿಫಿಕೇಷನ್ ಮಾಡಬೇಕು. ಈಗ ಆಧಾರ್ ವೆರಿಫಿಕೇಷನ್ಗೆ ಫಸ್ಟು ನಾವೀಗ ಆಧಾರ್ ನಂಬರ್ ಹಾಕಿ ಅಲ್ಲಿ ಆಧಾರ್ ನಂಬರ್ನ ನಾವು ಟೈಪ್ ಮಾಡಿಕೊಂಡು ಈಗ OTP ರಿಕ್ವೆಸ್ಟ್ ಕಳಿಸ್ಬೇಕು. ಈಗ OTP ಬರುತ್ತೆ ನನಗೆ. OTP ಬಂತು. ನಾನೀಗ OTP ಹಾಕಿ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊತೀನಿ. ಓಕೆ, ವೆರಿಫೈ ಫಾರ್ ಮೈ ಆಧಾರ್. ಓಕೆ, ಇವಾಗ ನಂದು ಆಧಾರ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ಓಕೆ, ನಂದು ಡೀಟೇಲ್ಸ್ ಎಲ್ಲ ಬಂತು ನೋಡಿ. ಆಧಾರು, ಏಜು, ಮೇಲು, ಸೆಕ್ಸು ಇದೆಲ್ಲ ಬರುತ್ತೆ. ಇಮೇಲ್ ID ಒಂದು ಬರಲ್ಲ ಅಷ್ಟೇ. ಸಿಟಿ ಇವೆಲ್ಲ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊ. ಇಲ್ಲಿ ಮೊಬೈಲ್ ನಂಬರ್ ಫಾರ್ ಟೂರಿಸ್ಟ್ ಅಂತ ಇದೆಯಲ್ಲ, ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಹಾಕಬೇಕು. ಆ ಮೊಬೈಲ್ ನಂಬರ್ಗೆ ನಮ್ಮದು ವಾಟ್ಸಪ್ಗೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರೋದು ಮತ್ತು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಬರುತ್ತೆ. ಅದಾದಮೇಲೆ ಕಾಂಟ್ಯಾಕ್ಟ್ ನಂಬರ್ ಫಾರ್ ಎಮರ್ಜೆನ್ಸಿ, ಇದು ಕಂಪಲ್ಸರಿ ಪೇಜು. ನಾವು ಈ ಕಂಪಲ್ಸರಿ ಕೊಡಬೇಕು. ನಾನು ಇದರಲ್ಲಿ ನಮ್ಮ ಬ್ರದರ್ದು ಹಾಕ್ತಾಯಿದ್ದೀನಿ ಡೀಟೇಲ್ಸ್ನ. ಓಕೆ, ಡೀಟೇಲ್ಸ್ ಕೊಟ್ಟೆ. ಮೆಡಿಕಲ್ ಕಂಡೀಷನ್ಸು, ಇದು ನಂದು ಆಧಾರಲ್ಲಿರೋ ಫೋಟೋ. ಹಂಗಾಗಿ ನಾವು ಲೈವ್ ಫೋಟೋ ಇನ್ನೊಂದು ಕೊಡಬೇಕು ಇವಾಗ ಇದಕ್ಕೆ. ಈಗ ನಾನು ಫೋಟೋ ತೊಗೊತೀನಿ ಲೈವ್ ಆಗಿ ಒಂದು. ಓಕೆ ನೋಡಿ, ನಾನೀಗ ಲೈವ್ ಫೋಟೋ ಒಂದು ಹಾಕ್ಕೊಂಡೆ. ಆಮೇಲೆ ಕೆಳಗಡೆ ಆಧಾರ್ ವೆರಿಫಿಕೇಷನ್ ಆಗಿದೆಯಲ್ವೋ ತೋರಿಸುತ್ತೆ. ನಂದು KYC ವೆರಿಫೈ ಆಗಿದೆ. ಇಲ್ಲಿ ನಾನು ಇನ್ನೂ ರೂಮ್ಸ್ನ ಬುಕ್ ಮಾಡಿಲ್ಲ, ಅಕಾಮಡೇಷನ್ನ. ಅಲ್ಲಿ ಅಕಾಮಡೇಷನ್ ನೋ ಅಂತ ಕೊಟ್ಟು ಫಿನಿಶ್ ಕೊಡ್ತೀನಿ. ಓಕೆ, ಫಿನಿಶ್ ಆಗ್ತಿದ್ದಂಗೆ ನಮಗೆ ವಾಟ್ಸಪ್ಪಲ್ಲಿ ಉತ್ತರಾಖಂಡ್ ಟೂರಿಸಮಿಂದ ಮೆಸೇಜ್ ಬರುತ್ತೆ. ಅದರಲ್ಲಿ ನಮ್ಮದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರೋದು, ಅಪ್ಲಿಕೇಶನ್ ರೆಡಿ ಇರುತ್ತೆ. ನಾವು ಇದನ್ನು ಕ್ಯಾರಿ ಮಾಡಬೇಕು. ಟ್ರಾವೆಲ್ ಮಾಡ್ಬೇಕಾದ್ರೆ ನಾವು ಯಾವುದೇ ಧಾಮ್ಗೆ ಹೋಗಬೇಕು ಅಂದ್ರೂ ನಾವು ಈ ಅಪ್ಲಿಕೇಶನ್ನ ಕ್ಯಾರಿ ಮಾಡಬೇಕು. ಹಂಗೆ ಚೆಕ್ ಮಾಡ್ಕೋಬೇಕು, ನಾವು ಕೊಟ್ಟಿರೋ ಡೇಟ್ಸು ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಎಲ್ಲ ಚೆಕ್ ಮಾಡಬೇಕು. ಮತ್ತು ಯಾವುದೇ ಧಾಮು ಕ್ಲ್ಯಾಶ್ ಆಗ್ದಂಗೆ ಕ್ಲೀನಾಗೆ ರೆಡಿ ಮಾಡ್ಕೋಬೇಕು.